ಅದರ ಜೊತೆಗೆ ಟ್ರಸ್ಟ್ನಿಂದ ರಿಸ್ಟ್ರಿಕ್ಷನ್ಸ್ ಏನಾದ್ರು ಇತ್ತಾ? ಇಷ್ಟರಿಂದ ಇಷ್ಟು ಗಂಟೆ ಕೆಲಸ ಮಾಡಬೇಕು ಅಥವಾ ಇಷ್ಟು ದಿವಸ ಕೆಲಸ ಮಾಡಬೇಕು, ವಾರಕ್ಕೆ ಇಷ್ಟೇ ದಿವಸ ರಜೆ, ನೀವು ಊರಿಗೆ ಇಷ್ಟು ದಿವಸಕ್ಕೆ ಒಂದು ಸಲನೇ ಹೋಗಬೇಕು, ಆ ಥರದ್ದು ಏನಾದ್ರು ರಿಸ್ಟ್ರಿಕ್ಷನ್ ಇತ್ತು? ಅದು ಫ್ರೀ ಇತ್ತು? ಇಲ್ಲ ಸರ್, ಆ ಥರ ಏನು ರಿಸ್ಟ್ರಿಕ್ಷನ್ಸು ಇಲ್ಲ. ನೀವು 1 ತಿಂಗಳು ಹೋಗ್ತೀರಾ, 2 ತಿಂಗಳು ನಿಮ್ಮ ಇಷ್ಟ ಅದು. ನಾವು ಸಮಯನೂ ಅಷ್ಟೇ, ನಮ್ಗೆ ಯಾವಾಗ ಇಷ್ಟ ಆಗುತ್ತೆ ರಾತ್ರಿ 2 ಗಂಟೆ ತನಕ ಮಾಡಿದ್ದೀನಿ, ಒಂದು ದಿವಸ ರಜೆ ತೊಗೋತೀನಿ ಅಥವಾ ಹೇಗಾದರೂ ಸರಿ, ನಮಗೆ ಆ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಏನಂತೀವಿ, ಕಮಿಟಿಯವರು ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ನೀವು ಬಂದು ನೋಡ್ತಿದ್ರು. ಆದರೆ ಇಲ್ಲಿ ಟ್ರಸ್ಟ್ ಅವ್ರು ಇನ್ನೊಂದು ತುಂಬ ಒಂದು ಡಿಸಿಪ್ಲಿನಾಗಿ ಏನು ಮಾಡ್ತಿದ್ರು ಅಂದರೆ, ಒಬ್ಬನ್ನ ಬಂದು ಯಾರನ್ನೂ ಭೇಟಿ ಮಾಡ್ತಿಲ್ಲ ಯಾವತ್ತೂ. ಆ ರೀತಿ ಭೇಟಿ ಮಾಡಿದ್ರೆ ಏನಾಗುತ್ತೆ, ಅವ್ರನ್ನ ಭೇಟಿ ಮಾಡಿದ್ರು ನಮ್ಮ ವಿಗ್ರಹ ನೋಡೋಕೆ ಬಂದಿಲ್ಲ ಅನ್ನೋ ಒಂದು ಮನಸ್ಸಲ್ಲಿ ನಿಮಗೆ ನೋವು ಶುರು ಆಗಿಬಿಡುತ್ತೆ. ಅದನ್ನು ಆಗಲಿಕ್ಕೆ ಬಿಡಲಿಲ್ಲ. ಬಂದರೆ 3 ಜನದ ವಿಗ್ರಹಗಳನ್ನ ಒಬ್ಬರಾದ್ಮೇಲೆ ನೋಡ್ಕೊಂಡು ಹೋಗ್ತಿದ್ರು. ಆಮೇಲೆ ನಮಗೆ ನೋಡ್ಕೊಳ್ಳಿಕ್ಕೆ ಅಂತಲೇ ಒಂದು 2-3 ಜನನ ಇಲ್ಲಿ ನಮಗೆ ವ್ಯವಸ್ಥಾಪಕರನ್ನ ಇಟ್ಟಿದ್ರು. ಸೊ ತುಂಬ ಆರ್ಗನೈಸ್ ಆಗಿ ಚೆನ್ನಾಗಿ ಮಾಡಿದ್ರು. ನಮಗೆ ಎಷ್ಟು ಬೇಕಷ್ಟು, ನಮಗೆ ತುಂಬ ಆಡಂಬರ ಏನು ಬೇಕಿಲ್ಲ. ನಮಗೂ ಈ ಹೆಲ್ತಿ ಎನ್ವೈರನ್ಮೆಂಟ್ನ ನಮ್ಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಎಷ್ಟು ಸಲ ಅಂದರೆ 7 ತಿಂಗಳಲ್ಲಿ ಎಷ್ಟು ಸಲ ಊರಿಗೆ ಬಂದ್ರಿ? ಆವಾಗ ಬರ್ತಿದ್ರಾ ಮೈಸೂರಿಗೆ? ಇಲ್ಲ ಸರ್, ನನಗೆ ನೋಡಿ ಇಲ್ಲಿ ಏನಾಗ್ಬಿಡ್ತು, ತಂದೆಯವ್ರದ್ದು 2ನೇ ವರ್ಷದ ಕಾರ್ಯ ಅದು ಬಂದುಬಿಡ್ತು ಮಧ್ಯದಲ್ಲಿ. ನಾನು ಹೋಗ್ಲಿಕ್ಕೆ ತುಂಬ ಇಷ್ಟ, ಯಾಕಂದ್ರೆ ನಾನು ಆ ಥರ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಈ ಕೆಲಸ ಇಂಪಾರ್ಟೆಂಟು ಅಂತೇಳಿ ನಾನು ಇಲ್ಲಿ ಹೇಳಿದೆ ಈ ಥರ ತಂದೆಯವ್ರದ್ದು ಕಾರ್ಯ ಅಂತ. ಅವತ್ತಿನ ದಿವಸ ಎಲ್ಲರಿಗೂ ಇಲ್ಲೇ ಬ್ರಾಹ್ಮಣರಿಗೆ ಎಲ್ಲರಿಗೂ ಊಟ, ಮತ್ತು ನಮ್ಮ ಇರೋ ಎಲ್ಲರಿಗೂ ಇವರಿಲ್ಲೇ ಅವರೇ ಟ್ರಸ್ಟ್ ಅವರೇ ಅರೇಂಜ್ ಮಾಡಿ ಊಟ ಎಲ್ಲರಿಗೂ ಅವತ್ತು ವಿಶೇಷವಾದ ಊಟ ತಯಾರು ಮಾಡಿಕೊಟ್ಟಿದ್ರು. ನಮಗೆ ತುಂಬ ಖುಷಿಯಾಯಿತು. ದೀಪಾವಳಿಗೂ ನಾನು ಹೋಗೋಕ್ಕಾಗಲಿಲ್ಲ. ದಸರಾ ನಮ್ಮ ಮೈಸೂರು, ನನಗೆ ಆ ಟೈಮ್ನಲ್ಲಿ ಬೇರೆ ಊರಲ್ಲಿ ಇರೋಕ್ಕೆ ಇಷ್ಟಪಡಲ್ಲ ನಾವು. ಅಂಥದ್ರಲ್ಲೂ ನಾನು ದಸರಾದಲ್ಲಿ ಹೋಗಲಿಲ್ಲ. ಬಟ್ ನನ್ನ ಮಗಳು ಅಪ್ಪ ಡ್ಯಾನ್ಸ್ ಇದೆ ಅಂತ 2 ತಿಂಗಳು ಮುಂಚೆ ಹೇಳಿದಾಳೆ ನನಗೆ, ನೀವು ಬರಬೇಕು ಅಂತ. ಆಗ ಬೇಜಾರಾಯಿತು, ಏನಾದ್ರು ನನ್ನ ಮಗಳೇ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳಂಗೆ ಆಗ್ತಾ ಇದೆಯಲ್ಲ, ಬೇಡ ಇದು ಸರಿ ಇಲ್ಲ ಅಂತೇಳಿ ನನ್ನ ಮಗಳದು ಸ್ಕೂಲ್ ಡೇ ಫಂಕ್ಷನ್ಗೆ ಅಂತ ಮೈಸೂರಿಗೆ ಹೋಗಿ ಬಂದಿದ್ದೆ ನಾನು. ಅಂದರೆ ನಿಮ್ಮ ಫ್ಯಾಮಿಲಿಯವ್ರದ್ದು ಮಾತುಗಳನ್ನು ಕೇಳ್ತಾ ಇದ್ದೆ, ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಂದರೆ ನಿಮಗೆ ಎಷ್ಟು ಇದ್ರ ಇಂಪಾರ್ಟೆನ್ಸ್ ಇದೆ, ಎಷ್ಟು ದೊಡ್ಡ ಕೆಲಸ ಅನ್ನೋದು ಗೊತ್ತಲ್ಲ, ಅವರೆಲ್ಲರಿಗೂ ಗೊತ್ತು ಅಂತ ಅವ್ರ ಸಂಭ್ರಮ ನೋಡ್ತಾ ಇದ್ದೆ ನಾನು. ಆವಾಗ ಫ್ಯಾಮಿಲಿ ಕೋಆಪ್ರೇಷನ್ ಸಿಗೋಕ್ಕೆ ಸಾಧ್ಯ. 7 ತಿಂಗಳು ಗಂಡ ಮನೆಗೆ ಬರ್ತಿಲ್ಲ ಅಂತಂದ್ರೂ ಕೂಡ ಎಷ್ಟು ದೊಡ್ಡ ಕೆಲಸದಲ್ಲಿ ಗಂಡ ನಿರತ ಆಗಿದ್ದಾನೆ ಅನ್ನೋದು ಹೆಂಡತಿ ಕನ್ವಿನ್ಸ್ ಆಗಿರುತ್ತೆ. ಹೌದು, ಇಲ್ಲ ಅವ್ರ ಸಪೋರ್ಟು ತುಂಬ ಚೆನ್ನಾಗಿ ನನಗೆ ಈ ಟೈಮ್ನಲ್ಲಿ. ಆ್ಯಕ್ಚುಲಿ ನನಗೆ 1 ವರ್ಷ ಮಗ ಇದ್ದಾನೆ. ಅವನು ಹುಟ್ಟಿದಾಗ ನಾನು ನೋಡಿರಲ್ಲ ಅವನು ಹುಟ್ಟಿದಾಗ ನಾನು ಇದರಲ್ಲಿದ್ದೆ, ಇಂಡಿಯಾ ಗೇಟಲ್ಲಿ ನೇತಾಜಿ ಸುಭಾಷ್ ಚಂದ್ರ ಪ್ರಾಜೆಕ್ಟ್. ಅವ್ನು ಹುಟ್ಟಿ 2 ತಿಂಗಳಾದ್ಮೇಲೆ ನೋಡಿದ್ದೆ ನಾನು ಅವನ್ನ. ಅದಾದಮೇಲೆ ಸ್ವಲ್ಪ ಒಂದು 6 ತಿಂಗಳಿದ್ದೆ. ಅಷ್ಟರಲ್ಲಿ ಈಗ ನಡೆಯೋದು ಕಲ್ತ್ಕೊಂಡಂತೆ ಎಲ್ಲ ಅದನ್ನು ನೋಡಲಿಲ್ಲ ನಾನು. ಇಲ್ಲಿ ಬಂದು 7 ತಿಂಗಳಾಗಿತ್ತು. ಅವನು ಈಗ ಅದೇ ಕಂಡಿಡಿಯಲ್ಲ ಈಗ ಅಪ್ಪ ಅಂದ್ಕೊಳ್ಳೋ ಒಂದ್ಸಲ ವೀಡಿಯೋಗಳಲ್ಲಿ ನೋಡ್ತಿರ್ತೀವಿ. ಎದುರಿಗೆ ಹೋದಾಗ ಸ್ವಲ್ಪ ಕಷ್ಟ ಆಗತ್ತೆ ನಮಗೆ. ಬಟ್ ಅದಕ್ಕಿಂತ ಅದು ಸರಿಯಾಗುವಂಥ ವಿಷಯ. ಬಟ್ ಇದು ಅದಕ್ಕೂ ಇಂಪಾರ್ಟೆಂಟ್, ಯಾಕಂದರೆ ಸಾವಿರಾರು ಜನ ಕಲಾವಿದರು ಕೆಲಸ ಮಾಡ್ತಿದ್ದಾರೆ. ನಮ್ಮ ಭಾರತದವರು ನೊಂದ ಇತಿಹಾಸ ಇದೆ, ಭಾಳಷ್ಟು ಜನ ಸ್ಯಾಕ್ರಿಫೈಸಸ್ ಇದೆ. ಅವ್ರುಗಳ ನೋವು ಮುಂದೆ ನಮ್ಮದೆಲ್ಲ ಏನು ತುಂಬ ಚಿಕ್ಕದು ಸರ್, ತುಂಬ ಚಿಕ್ಕದು. ಸೊ ಫಸ್ಟು ಇಲ್ಲಿ ನಾನು ಅಲ್ಲಿ ಕೆಲಸದ ಜಾಗದ ಹತ್ರ ಹೋದರೆ ಸಾಕು, ನಂಗೆ ಕಣ್ಣೀರೇ ಬಂದ್ಬಿಡ್ತು. ಅಷ್ಟು ಜನ ಕಷ್ಟಪಡ್ತಿದ್ದಾರೆ. ಇದೊಂದು ಜಾಗಕ್ಕೆ ನಾವು ಭಾರತೀಯರು ಎಷ್ಟು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ನಾವು ಇದೀವಲ್ಲ, ನನಗೊಂದು ಕೆಲಸ ಸಿಕ್ಕಿದೆಯಲ್ಲ, ಇದೇ ಒಂದು ದೊಡ್ಡ ಪುಣ್ಯ ಬಿಡಿ ಸರ್ ನಮ್ಮ ಜೀವನದಲ್ಲಿ. ಅಂತಿಮವಾಗಿ ರಾಮಲಲ್ಲ ನನ್ನ ಪೂರ್ತಿ ಈ ಕೆಲಸ ಮುಗೀತು, ರಾಮಲಲ್ಲ ನನ್ನಿಂದ ಕೆತ್ತಲ್ಪಟ್ಟರು ಅಂದಾಗಿನ ಫೀಲಿಂಗ್ ಹೆಂಗಿರುತ್ತೆ? ನಾನು ಇನ್ನೂ ಅದು ತೊಗೊಳಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಈ ರಾಮಲಲ್ಲ ಅಯೋಧ್ಯೆದು, ಈಗ ಅಯೋಧ್ಯೆ ರಾಮಲಲ್ಲ ಬಂದ ಜೊತೆಗೆ ನನ್ನ ಹೆಸರು ಬರ್ತಾ ಇದೆ. ನನಗೆ ಅದು ಇನ್ನೂ ಹೇಗೆ ಜೀರ್ಣ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದ್ದೀನಿ. ಅದು ನಮ್ಮ ಕಂಟ್ರೋಲಬಲ್ಸ್, ನಮ್ಮ ಕೈಯಲ್ಲಿ ಏನಿದೆ ಅದನ್ನು ನಾನು ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ. ನನ್ನ ಕೈಲಿ ಏನಿದೆ ಕೆಲನ ತುಂಬ ಚೆನ್ನಾಗಿ ಮಾಡಿ ತೋರಿಸ್ಬೋದು, ಅಥವಾ ರಾಮನ ಹುಡ್ಕೋ ಪ್ರಯತ್ನ ಮಾಡಿ ನನ್ನ ಕೈಲಾದ ಶಕ್ತಿ ಮೀರಿ ಆ ಸಮಯದಲ್ಲಿ ಏನು ಅವರು ನನಗೆ ಬುದ್ಧಿ ಕೊಡ್ತಾರೆ ಅದ್ರ ಪ್ರಕಾರ ಯೋಚನೆ ಮಾಡಿ ನಾನು ಕೆಲಸ ಮಾಡ್ಬೋದು. ಇದಿಷ್ಟೇ ನನ್ನ ಕೈಲಿರೋದು, ಅದಷ್ಟೇ ಮಾಡಿದ್ದು. ಮಿಕ್ಕಿದೆಲ್ಲ ಭಗವಂತನ ಇಚ್ಛೆ. ನಮ್ಮನ್ನು ಇಲ್ಲಿ ಕರ್ಕೊಂಡು ನಿಲ್ಲಿಸಿದರೆ ನಮ್ಮ ಮನೆತನ 300 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದೆ. ನಮ್ಮ ತಾತ, ನಮ್ಮ ತಂದೆ, ಮುತ್ತಾತ, ಅವ್ರ ತಂದೆ, ಚೋಡಪ್ಪ ಶಿಲ್ಪಿ, ಬಸಪ್ಪ ಶಿಲ್ಪಿ, ಬಸವಣ್ಣ ಶಿಲ್ಪಿ, ಯೋಗಿರಾಜ್ ಶಿಲ್ಪಿ, ಅರುಣ್ ಯೋಗಿರಾಜ್. ಸೊ ಇಷ್ಟು ಜನದ ಪರಿಶ್ರಮ, ಒಂದು ಮನೆತನ ಇಷ್ಟು ವರ್ಷದಿಂದ ಕಷ್ಟಪಡ್ತಿದೆ. ಇವ್ರಿಗೂ ಒಂದು ಆಶೀರ್ವಾದ ಮಾಡೋಣ ಅಂತೇಳಿ ಆಶೀರ್ವಾದ ಮಾಡ್ದಂಗಿದೆ ನನಗೆ. ಅಷ್ಟೇ, ಇನ್ನೇನು ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.